ವೆಲ್ಕಮ್ ಬ್ಯಾಕ್ ಟು ಶಾಲಿನೀಸ್ ಫ್ಯಾಂಟಸಿ ಕನ್ನಡ. ಫ್ರೆಂಡ್ಸ್, ವಯನಾಡಲ್ಲಿ ನಮ್ಮ 2ನೇ ದಿನದ ಎಕ್ಸ್ಪೀರಿಯೆನ್ಸ್ ಯಾವ್ಯಾವ ಪ್ಲೇಸಸ್ನ ನೋಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ನಾವು ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಎಲ್ಲಿ ನಾವು ಹೋಟೆಲಲ್ಲಿ ಇದ್ವಲ್ಲ ಅದೇ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು. ಸೊ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಇನ್ನು ನಾವು ಬಂದಿದ್ದೀವಿ ಎಡಕಲ್ ಕೇವ್ಸ್. ಇಲ್ಲಿ ತುಂಬ ಪ್ರಸಿದ್ಧಿಯಾದಂತಹ ಒಂದು ಟೂರಿಸಮ್ ಪ್ಲೇಸು, ಟ್ರಕ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ, ಆದರೆ ತುಂಬಾ ಟೈಮ್ ತೊಗೊಳುತ್ತೆ. ನಾವು ಅಂದರೆ ಟ್ರಕ್ಕಿಂಗ್ ಮಾಡಿ ತಿರ್ಗಾ ವಾಪಸ್ ಬರೋದಕ್ಕೆ 2 ಅವರ್ಸಿಂದ 2.5 ಅವರ್ಸ್ವರೆಗೂ ಟೈಮ್ ತೊಗೊಳುತ್ತೆ. ಯಾಕಂದರೆ ಈ ದಾರಿ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇದೆ ಅನ್ನೋದನ್ನು, ತುಂಬ ಸ್ಟೀಫ್ ಆಗಿದೆ. ಅಲ್ಲದೆ ಮೇಲೆ ಹಿಂಗೆ ಹತ್ಕೊಂಡು ಹೋಗಬೇಕು, ದಿಬ್ಬ ಥರ ಇದೆ ಅಲ್ವಾ, ಹತ್ಕೊಂಡು ಹೋಗೋದು ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹಾಗೆ ಅಲ್ಲದೆ ಪ್ರಕೃತಿಯ ಮಡಿಲಲ್ಲಿ ಈ ರೀತಿಯಲ್ಲೇ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗೋದು ಇನ್ನೂ ಒಂದು ಎಂಜಾಯ್ ಅಂತ ಹೇಳ್ಬೋದು. ಎಂಜಾಯ್ ಮಾಡಿಕೊಂಡು ಆರಾಮಾಗೆ ಹೋಗ್ತಾ ಇದ್ವಿ ನಾವು. ಯಾವುದೇ ಒಂದು ಸ್ವಲ್ಪ ದಣಿವಿಲ್ಲದೆ ಆಯಾಸ ಇಲ್ಲದೆ ಹೋದ್ವಿ. ಒಂದು ಕಾಲು ದಾರಿ ಹೋಗೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಅಲ್ಲದೆ ಬಿಸಿಲಿನ ಬೇಗ ಸ್ಟಾರ್ಟ್ ಆಯಿತು. ನಾವು ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಬಿಸಿಲಿರಲಿಲ್ಲ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಿಡಮರಗಳೆಲ್ಲ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಯಾವಾಗ ನಾವು ಹತ್ತುತ್ತಾ ಮೇಲೆ ಹೋದಂಗೆಲ್ಲ ನಮಗೂ ಟಯರ್ಡ್ನೆಸ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಅಲ್ಲದೆ ಮೊಣಕಾಲು ತುಂಬಾ ಪೇನ್ ಬರ್ತಾಯಿತ್ತು. ಆದರೂ ಮಧ್ಯದಲ್ಲಿ ಅಲ್ಲಿ ನಿಂತ್ಕೊಂಡು ಎಲ್ಲೇ ಸ್ವಲ್ಪ ಕೊಡೋದಕ್ಕೆ ಪ್ಲೇಸ್ ಇದ್ದರೆ ಕೂತ್ಕೊಂಡು ಸ್ವಲ್ಪ ನೀರು ಕುಟ್ಕೊಂಡು ಹೀಗೆ ಮಾಡಿಕೊಂಡು ನಮ್ಮ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡಿದ್ವಿ ಅಂತ ಹೇಳ್ಬೋದು. ಇನ್ನಿಲ್ಲಿ ಬರೋಷ್ಟೊತ್ತಿಗೆ ನನ್ನ ಮಗಳಿಗೆ ಸಾಕಾಗ್ಬಿಟ್ಟಿತ್ತು. ಇನ್ನು ಅವಳನ್ನ ಅವರಪ್ಪ ಎತ್ಕೊಂಡ್ರು. ವಿಡಿಯೋ ನಾನು ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಅಲ್ವಾ ಫ್ರೆಂಡ್ಸ್, ಮಕ್ಕಳನ್ನ ಕರ್ಕೊಂಡು ಬಂದಾಗ ಅವರು ಏಬಲ್ ಇದ್ದರೆ, ಅಂದರೆ ಅವ್ರಿಗೆ ಓಡಾಡಬೇಕು, ಎಷ್ಟು ಅವರ ಸಾಮರ್ಥ್ಯಕ್ಕೆ ತಕ್ಕಷ್ಟು ಅವ್ರು ಓಡಾಡ್ತಾರೆ. ಅದಕ್ಕೂ ಮೀರಿ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ನಮಗೇ ಸಾಕಾಗ್ತಾ ಇತ್ತು. ಅಂಥದ್ರಲ್ಲಿ ಚಿಕ್ಕ ಮಕ್ಕಳಿಗೆ ನಾವು ಬಲವಂತ ಮಾಡಿ ನಡೆಸೋದು, ಆಮೇಲೆ ಅದರಿಂದ ಪಾಪ ಅವ್ರು ಪೇನು ಅಂತ ಹೇಳೋದು ಯಾಕೆ ಅಂದ್ಬಿಟ್ಟು ನಮ್ಮ ಮನೆಯವರು ಇಲ್ಲ ನಾನು ಎತ್ಕೊಳ್ತೀನಿ ಬಾ ಅಂದ್ಬಿಟ್ಟು ಎತ್ಕೊಂಡು ಕರ್ಕೊಂಡು ಬಂದರು. ಇನ್ನು ಅಲ್ಲದೆ ಬರ್ತಾ ದಾರಿಯಲ್ಲಿ ಈ ಮರದ ಪೊದೆ ಕಂಡ ತಕ್ಷಣ ನನ್ನ ಮಗನಿಗೇನೋ ಅಟ್ರಾಕ್ಷನ್ ಆಗೋ ಥರ ಆಯಿತು. ನೋಡಿ ಅವನು ಅಮ್ಮ ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ಬೋದು, ಒಂದ್ಸರಿ ಟ್ರೈ ಮಾಡು ಅಂದ. ಸರಿ ವಿಡಿಯೋ ಮಾಡ್ಕೊಳ್ಳೋಣ ನೋಡೋಣ ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಸೊ ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಹೋಗಿ ನೀವು ಫೋಟೋ ತೆಗಿಯೋಣ ಅಂದ್ಬಿಟ್ಟು. ಸೊ ಫೋಟೋನು ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ಮತ್ತೆ ನಾವು ಹಾಗೇನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಅಲ್ಲದೆ ತುಂಬ ಶಾಪ್ಗಳಿದ್ವು ಫ್ರೆಂಡ್ಸ್. ಯಾವ ಶಾಪ್ಗಳನ್ನ ನೋಡಬೇಕು, ಯಾವ ಶಾಪ್ಗಳಲ್ಲಿ ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಮಸಾಲೆ ಪದಾರ್ಥಗಳೇ ಆಗಲಿ, ಅಲ್ಲದೆ ಗೋಡಂಬಿ, ಬಾದಾಮಿ ಈ ಥರದ ಡ್ರೈ ಫ್ರೂಟ್ಸ್ಗಳು, ಜೊತೆಗೆ ಈ ಜೇನುತುಪ್ಪ ಈ ಥರದ್ದೆಲ್ಲ ತುಂಬಾ ಇಲ್ಲಿ ಸಿಗುವಂಥದ್ದು ಅಥವಾ ಬೆಳೆಯುವಂಥದ್ದಲ್ವಾ ಬೆಳೆಗಳನ್ನ. ಹಾಗಾಗಿ ತುಂಬಾ ಇಲ್ಲಿ ಮಾರ್ತಾಯಿದ್ರು. ಫ್ರೆಂಡ್ಸ್, ಬಂದು ಹಿಂತಿರುಗಿ ನೋಡಿದಾಗ ಯಾವ ರೀತಿ ಕಾಣಿಸ್ತಾ ಇದೆ ಒಂದು ನೋಟ, ತುಂಬ ಚೆನ್ನಾಗಿದೆ ಅಲ್ವಾ. ಅಲ್ಲದೆ ಇಲ್ಲಿ ಅಜ್ಜಿ ತಾತನೂ ಎದ್ರಲ್ಲಿ ಬಂದರು. ಅವರು ಹೋಗಿ ಆ ಪ್ಲೇಸಸ್ನ ನೋಡಿ ಬಂದಿದ್ದಾರೆ, ಗುಹೆಗಳನ್ನ. ಸೊ ನಮಗೂ ತುಂಬಾ ಕೇಳಿದ್ವಿ ಯಾವ ಥರ ಇದೆ ಏನು ಅಂತ. ತುಂಬಾ ಕಷ್ಟ, ಯಾಕಂದರೆ ತುಂಬ ಹತ್ತೋದಿದೆ ಅಲ್ವಾ ಅಂದ್ಬಿಟ್ಟು ತುಂಬಾ ಟಯರ್ಡ್ ಆಗಿದ್ರು. ಕಾಫಿ ತೋಟನೇ ಇತ್ತು ಫ್ರೆಂಡ್ಸ್ ಎರಡೂ ಕಡೆನೂ, ನಮ್ಮ ರೈಟ್ ಸೈಡು ಲೆಫ್ಟ್ ಸೈಡ್ ಎರಡೂ ಕಡೆನೂ ಕಾಫಿ ತೋಟನೇ ಇದ್ದಿದ್ದು. ಅಲ್ಲದೆ ನಾವು ಇಲ್ಲಿ ಟಿಕೆಟ್ ಕೌಂಟರ್ ಹತ್ರನೂ ಬಂದು ಇಲ್ಲಿ ಮೊದಲಿಗೆ ಬಾಟಲ್ ಇತ್ತಲ್ವ, ಆ ಬಾಟಲ್ಗೆ ಕಂಪಲ್ಸರಿ ಸ್ಟಿಕ್ಕರ್ ಹಾಕಿಸ್ಲೇಬೇಕು ಅಂತ ಹೇಳಿದರು. ಸರಿ ಸ್ಟಿಕ್ಕರ್ ಹಾಕಿಸಿ 20 ರೂಪೀಸ್ನೂ ಪೇ ಮಾಡಬೇಕು, ಅದು ರೀಫಂಡ್ ಇರುತ್ತೆ ಅಂತಲೂ ಹೇಳಿದರು. ಸೊ ಅದನ್ನು ನಾವು ಹಾಕಿಸಿ ಇನ್ನು ಈ ಕಡೆ ಟಿಕೆಟ್ ಕೌಂಟರ್ ಹತ್ರ ಬಂದ್ವಿ. ಅವ್ರು ಹೇಳ್ತಾಯಿದ್ರು ಇಲ್ಲಿ ಜಿಪೇ ಎಲ್ಲ ವರ್ಕ್ ಆಗೋದಿಲ್ಲ, ಸೊ ಕ್ಯಾಶ್ ಇರಬೇಕು ಅಂತ. ಸರಿ ಕ್ಯಾಶ್ ತೊಗೊಂಡು 20 ರೂಪೀಸ್ ಒಬ್ಬರಿಗೆ, ಮಕ್ಕಳಿಗಾದರೆ 10 ರೂಪೀಸ್ ಒಬ್ಬರಿಗೆ. ಸೊ ಅದನ್ನು ಪೇ ಮಾಡಿ ಇನ್ನು ಮೇಯ್ನಾಗಿ
ಗುಹೆಗೆ ಎಂಟ್ರಿ ಆದ್ವಿ, ಅಂದರೆ ಗುಹೆಗೆ ಹತ್ರದಲ್ಲಿದ್ದೀವಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಪಕ್ಕದಲ್ಲೆಲ್ಲ ಕಾಫಿ ತೋಟನೇ ಜಾಸ್ತಿ ಇರೋದು, ಅಲ್ಲದೆ ಕೆಲವೊಂದಿಷ್ಟು ಮರಗಳು ತುಂಬ ಎತ್ತರದಲ್ಲಿತ್ತು, ಆಕಾಶನೇ ಮುಟ್ಟೋ ಥರ ಇತ್ತು. ಅದೆಲ್ಲ ಕೆಲವೊಂದು ಮಸಾಲೆ ಪದಾರ್ಥದ್ದು ಮರಗಳಿತ್ತು, ಕೆಲವೊಂದಿಷ್ಟು ಔಷಧೀಯ ಗುಣಗಳ ಹೊಂದಿರತಕ್ಕಂತಹ ಮರಗಳಿತ್ತು. ಅದ್ಯಾವುದು ನಮಗೆ ಗೊತ್ತಿರಲಿಲ್ಲ, ಜಸ್ಟ್ ಹಾಗೆ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಹಾಗೇನೆ ನಾನು ಇನ್ನು ಗುಹೆಗೆ ಎಂಟ್ರಿ ಇದು. ಇಲ್ಲಿ ನುಸುಳ್ಕೊಂಡು ಹೋಗೋ ಥರ ಇದೆ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಈ ಚಿತ್ರದುರ್ಗದಲ್ಲಿ ಕಲ್ಲಿನ ಕೋಟೆ ಇದೆ ಅಲ್ವಾ, ಅಲ್ಲಿ ಹೈದರಾಲಿಯ ಸೈನಿಕರು ಯುದ್ಧಕ್ಕೆ ಬರೋ ಮುಂಚೆ ಈ ಕಳ್ಳ ದಾರಿಯಲ್ಲಿ ಬಂದರು ಅಂತ ಹೇಳ್ತಾರಲ್ವ. ಗುಹೆ ಅಷ್ಟೇ ಒಬ್ಬರೇ ಹೋಗುವಷ್ಟು ಒಂದು ಪ್ರದೇಶ ಇಲ್ಲಿ, ಅಂದರೆ ಸ್ಥಳ. ಇದರಲ್ಲಿ ಒಬ್ಬೊಬ್ಬರೇ ನುಸುಳ್ಕೊಂಡು ಹೋಗೋ ಥರನೇ ಇದೆ. ಇದು ನೋಡಿದಾಗ ನನಗೆ ಫಸ್ಟು ನನ್ನ ಮೈಂಡ್ಗೆ ಬಂದಿದ್ದು ಅದೇ ಒಂದು ದೃಶ್ಯ. ಕೇರ್ಫುಲ್ ತಂಗಿ ಹಿಡ್ಕೊ ಮತ್ತೆ ನೀನು ಹಿಂಗೆ ಹಾಕೋ ಅದನ್ನ, ಇಲ್ಲ ನೀವು ಇದು ಹಾಕೋ ಅಂತ. ಹೇಳಿದರು. ಸರಿ, ಅವಳನ್ನ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಾನು ಫಾಸ್ಟಾಗಿ ಹೋದೆ. ಸ್ವಲ್ಪ ನಿಧಾನವಾಗಿ, ಸ್ವಲ್ಪ ಜಾಗರೂಕತೆಯಿಂದ ಹೋಗಬೇಕು ಈ ಥರದ ಪ್ಲೇಸಸ್ಗೆಲ್ಲ ಹೋದಾಗ. ಪರವಾಗಿಲ್ಲ ಫ್ರೆಂಡ್ಸ್, ಇನ್ನೂ ನಾವು ಮಿಡ್ ಸಮ್ಮರಲ್ಲಿ ಹೋಗಿದ್ದೀವಿ. ಈ ಮಳೆಗಿಳೆ ಬರೋ ಟೈಮಲ್ಲಿ ಹೋದರೆ ತುಂಬಾ ಕಷ್ಟ. ಮೇ ಬಿ ಈ ಪ್ಲೇಸ್ಗಳಿಗೆಲ್ಲ ಅವಾಗ ಅಲೋ ಮಾಡ್ತಾರಾ ಇಲ್ಲ ಅನ್ನೋದು ನನಗೆ ಡೌಟು. ಯಾಕೆಂದರೆ ತುಂಬ ಸ್ವಲ್ಪ ಸ್ಲಿಪ್ಪರಿ ಥರ ಇದೆ. ಮಳೆ ಬಂದಾಗಂತೂ ತುಂಬಾ ಕಷ್ಟ ಆಗುತ್ತೆ ಈ ಥರದ ಪ್ರದೇಶಗಳಿಗೆಲ್ಲ ಬರೋದಕ್ಕೆ. ಆವಾಗೆಲ್ಲ ಇರೋದಿಲ್ಲ ಅನಿಸುತ್ತೆ ನನಗೇನೋ. ಇನ್ನು ಇಲ್ಲಿ ಬಂದ್ವಿ, ಇದು ಫಸ್ಟ್ ಕೇವು. ಈ ಕೇವ್ಗೆ ಬಂದ ತಕ್ಷಣ ನಾನು ಇದೇ ಕೇವ್ ಲಾಸ್ಟು, ತಿರ್ಗಾ ವಾಪಸ್ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡೆ. ಯಾಕಂದರೆ ತುಂಬಾ ಟಯರ್ಡ್ ಆಗಿತ್ತು. ಇಲ್ಲಿ ನೋಡ್ತಾ ಇದ್ದೀರ ವ್ಯೂ ಎಷ್ಟು ಸುಂದರವಾಗಿದೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ತುಂಬಾ ಚೆನ್ನಾಗಿದೆ. ಫಸ್ಟು ಹಚ್ಚ ಹಸಿರಾದಂತಹ ಗಿಡ ಮರಗಳು, ಅದ್ರ ನೆಕ್ಸ್ಟು ಗುಡ್ಡದ ನೆಕ್ಸ್ಟು ಮಂಜು ಇರೋ ಥರ ಭಾಸವಾಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಫೀಲ್ ಆಯಿತು. ಅಲ್ಲದೆ ಇಲ್ಲಿ ಸ್ವಲ್ಪ ಕೊಡೋದಕ್ಕೆಲ್ಲ ಸ್ವಲ್ಪ ಪ್ಲೇಸ್ ಇತ್ತಲ್ವ, ಸ್ವಲ್ಪ ಕೂತ್ಕೊಂಡ್ವಿ. ತಿರ್ಗಾ ನಾವು ಕೆಳಗಡೆ ಹೋಗೋದಿತ್ತು, ಅಲ್ಲಿ ಇನ್ನೊಂದು ಗುಹೆ ನೋಡೋದಿತ್ತು. ಕೂತ್ಕೊಂಡು ಅದಾದಮೇಲೆ
ಸ್ವಲ್ಪ ಸಮಾಧಾನ ಆಯಿತು. ಸ್ವಲ್ಪ ಜನಗಳ ರಶ್ ಕಡಿಮೆ ಆಯಿತು, ಅಂದರೆ ಈ ಮೆಟ್ಲು ಹತ್ತೋದು ಇಳಿಯೋದು ರಶ್ ಕಡಿಮೆ ಆಯಿತು ಅಂದಾಗ ನಾವು ತಿರ್ಗಾ ಕೆಳಗಡೆ ಬಂದ್ವಿ. ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ ಬಂಡೆಗಳ ಮೇಲೆ ಕೆಲವೊಂದಿಷ್ಟು ರೇಖಾಚಿತ್ರಗಳು, ಕೆಲವೊಂದಿಷ್ಟು ಲಿಪಿಗಳು, ಅದು ತಮಿಳು, ಮಲಯಾಳಮ್ಮು ಅಥವಾ ಬ್ರಾಹ್ಮಿ ಲಿಪಿ ಏನೋ ಹೇಳ್ತಾರೆ, ಗೊತ್ತಿಲ್ಲ ನನಗೂ ಅಷ್ಟೊಂದು. ಗೂಗಲಲ್ಲಿ ಸರ್ಚ್ ಮಾಡಿದಾಗ ಈ ಎಡಕಲ್ ಕೇವ್ಸ್ ಬಗ್ಗೆ ನಾನು ಹುಡುಕಿದಾಗ ಅಷ್ಟು ಮಾತ್ರ, ಏನಕ್ಕಿದು ಎಡಕಲ್ ಕೇವ್ಸು ಏನು ಎತ್ತ ಅಂತ ನೋಡಿದಾಗ ಅಷ್ಟನ್ನು ಮಾತ್ರ ಹೇಳಿದ್ದು. ಈ ಕೇವ್ಸ್ ಮೇಲೆ ಅಂದರೆ ಈ ಬಂಡೆಗಳ ಮೇಲೆ ಏನು ಚಿತ್ರಗಳಿದಾವಲ್ಲ ಅದರಿಂದ ಇಲ್ಲಿ ಜನ ವಾಸವಾಗಿದ್ದರು. ಹಿಂದಿನ ಜನ, ಶಿಲಾಯುಗದ ಜನ ವಾಸವಾಗಿರ್ಬೋದು, ಇಲ್ಲಿ ಜನ ವಾಸಸ್ಥಾನ ಇತ್ತು ಅನ್ನೋದನ್ನು ತಿಳ್ಕೊಂಡ್ರು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಂಡೆಗಳ ಮಧ್ಯದಲ್ಲಿ ಇನ್ನೊಂದು ಬಂಡೆ ಇರೋದು. ಈ ರೇಖಾಚಿತ್ರಗಳೇ ಆಗಲಿ ಯಾವುದ್ರದ್ದೇ ಆಗಲಿ ನಮಗೇನು ಅಷ್ಟು ಐಡಿಯಾ ಇರಲಿಲ್ಲ. ಜಸ್ಟ್ ಹಾಗೆ ನೋಡಿಕೊಂಡು ಇನ್ನು ಇಲ್ಲಿನೂ ಜನ ಫೋಟೋಗಳೆಲ್ಲ ತಗೊಳ್ತಾ ಇದ್ರು. ಇಲ್ಲಿ ನೋಡ್ತಾ ಇದ್ರೆ ಸೂರ್ಯನ ಬೆಳಕು ಆ ಒಂದು ಬಂಡೆಗಳ ಮಧ್ಯದಿಂದ ಸೀಳ್ಕೊಂಡು ಬರ್ತಾ ಇರೋ ಥರ ಅನ್ನಿಸ್ತಾ ಇತ್ತು. ಇಲ್ಲಿನೂ ನಾವು ಫೋಟೋ ತೊಗೊಂಡ್ವಿ. ನನಗೆ ಅಲ್ಲೇ ಫೋಟೋ ತೊಗೋಬೇಕು, ಇಲ್ಲೇ ಫೋಟೋ ತೊಗೋಬೇಕು ಅಂತ ಏನೂ ಇರಲಿಲ್ಲ. ಎಲ್ಲಿ ಸ್ವಲ್ಪ ಪ್ಲೇಸ್ ಅಂದರೆ ಜನ ಕಡಿಮೆ ಇರ್ತಾರೋ ಅಲ್ಲೇ ನಿಂತ್ಕೊಂಡು ಫೋಟೋ ತಗೊಳ್ತಾ ಇದ್ವಿ. ಇನ್ನು ಸ್ವಲ್ಪ ಸೂರ್ಯನ ಬೆಳಕು ಈ ಥರ ಎಲ್ಲ ಬರ್ತಾ ಇತ್ತಲ್ವ, ತುಂಬಾ ಚೆನ್ನಾಗಿ ಅನ್ನಿಸ್ತು ವ್ಯೂ. ಅದೊಂದು ವಿಡಿಯೋ ಮಾಡ್ಕೊಂಡಿದ್ದಾಯಿತು. ಇನ್ನು ಇಲ್ಲಿಂದ ನಾವು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗೋದಿತ್ತು. ಇಲ್ಲಿ ನೋಡ್ತಾ ಇದ್ದಾರಲ್ವ, ಈ ಎರಡು ಬಂಡೆ ಮೇಲೆಯಿಂದ ಗ್ಯಾಪ್ ಕಾಣಿಸ್ತಾ ಇದೆ, ಕೆಳಗಡೆ ಹೋಗ್ತಾ ಹೋಗ್ತಾ ಗ್ಯಾಪ್ ಇಲ್ಲ ಫ್ರೆಂಡ್ಸ್. ಎರಡು ಬಂಡೆ ಸೀಳ್ಕೊಂಡಿದೆ, ಬಟ್ ಕೆಳಗಡೆ ಗ್ಯಾಪೇ ಗೊತ್ತಾಗ್ತಾ ಇಲ್ಲ, ಎಲ್ಲಿಂದ ಶುರುವಾಗಿದೆ ಎಲ್ಲಿಂದ ಸೀಳ್ಕೊಂಡಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಆ ಥರ ಇದೆ ಇದೊಂದು ಬಂಡೆ, ಎರಡು ಬಂಡೆ. ಇನ್ನು ಅಲ್ಲಿ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಬರ್ತಾ ಮಂಕಿಗಳೆಲ್ಲ ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂಡಿದೆ. ಇನ್ನು ಇದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಹಾಗೆ ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು. ಬರ್ತಾ ಬರ್ತಾ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ನಮಗೆ ಟೈಮ್ ಆಗಿಬಿಟ್ಟಿತ್ತು. ಅಲ್ಲದೆ ಊಟ ಬೇರೆ ಮಾಡಿರಲಿಲ್ಲ. ಅರೌಂಡು 2:43 ಆಗ್ತಾ ಬಂದಿತ್ತು. ನಾವು ಎಲ್ಲೂ ಊಟಕ್ಕೂ ನಿಲ್ಲಿಸಲಿಲ್ಲ ನಮಗೆ, ಯಾಕಂದರೆ ಹೋಟೆಲ್ ಸಿಗಲಿಲ್ಲ ಯಾವುದೂ. ಸರಿ ಇದೊಂದು ಪ್ಲೇಸ್ ಕಂಪ್ಲೀಟ್ ಮಾಡಿಬಿಡೋಣ ಇವತ್ತು ಅಂದ್ಬಿಟ್ಟು ನಾವು ಬಾಣಾಸುರ ಡ್ಯಾಮ್ಗೆ ಬಂದ್ವಿ. ಇಲ್ಲಿ ಬಂದ ತಕ್ಷಣ ನಾವು ತಿರ್ಗಾ ಇಲ್ಲಿಂದ ಮೇಲೆ ಡ್ಯಾಮ್ಗೆ ಹೋಗೋದಕ್ಕೆ ನಡೆಯೋದಕ್ಕಾಗೋಲ್ಲ ಅಂದ್ಬಿಟ್ಟು ಅಲ್ಲಿ ಸ್ಟಾರ್ಟಿಂಗ್ಗೆ 75 ರೂಪೀಸ್ ಕೊಟ್ಟು ಒಂದು ಟಿಯಲ್ಲಿ ಬಂದಿದ್ದಾಯಿತು. ಬಂದು ಮೇಲ್ಗಡೆ ಬಿಡ್ತಾರೆ, ಬಿಟ್ಟ ಮೇಲೆ ವ್ಯೂ ಈ ಥರ ಇದೆ ಫ್ರೆಂಡ್ಸ್. ಇದನ್ನು ಹಾಗೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಹಾಗಾಗಿ ವಿಡಿಯೋ ತೊಗೊಂಡಿದ್ದಾಯಿತು. ಇನ್ನು ಇಲ್ಲಿ ಬೋಟಿಂಗ್ಗೆ ಹೋಗೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ವಿ. ಟ್ರೈ ಮಾಡಬೇಕಾದ್ರೆ ಟಿಕೆಟ್ ಕೌಂಟರ್ ಹತ್ರ ಹೇಳಿದರು, ಇಲ್ಲ ನೀವು ಆನ್ಲೈನಲ್ಲೇ ಸರ್ಚ್ ಮಾಡಿ, ಆ ಟೈಮ್ ಸ್ಲಾಟ್ ಇದ್ದರೆ ಮಾತ್ರ ನಿಮಗೆ ಅವೈಲೇಬಲ್ ಇರುತ್ತೆ ಬೋಟಿಂಗು, ಇಲ್ಲಾಂದರೆ ಇಲ್ಲ ಅಂದರು. ಸರಿ ಅದನ್ನು ಸರ್ಚ್ ಮಾಡಿ ಕೊನೆಗೂ ನಮಗೂ ಬೋಟಿಂಗ್ ಟಿಕೆಟ್ ಸಿಕ್ತು. ಒಬ್ಬೊಬ್ಬರಿಗೆ 250, ಸೊ 1000 ರೂಪೀಸ್ ಪೇ ಮಾಡಿ ಈ ಒಂದು ಹೊಸ ಎಕ್ಸ್ಪೀರಿಯನ್ಸ್, 4 ಜನಕ್ಕೂ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾವು ಸ್ಪೀಡ್ ಬೋಟಿಂಗ್ ಎಲ್ಲೂ ಟ್ರೈ ಮಾಡಿರಲಿಲ್ಲ. ಇಲ್ಲಿ ತುಂಬಾ ಖುಷಿ ಅನ್ನಿಸ್ತು. ಅಲ್ಲದೆ ಟಯರ್ಡ್ ಬೇರೆ ಆಗಿತ್ತಲ್ವ, ಇದೊಂದು ತುಂಬ ಸ್ವಲ್ಪ ಏನೋ ಟೈರ್ಡ್ನೆಸ್ ಕಡಿಮೆ ಅನ್ನೋ ಥರ ಅನ್ನಿಸ್ತು. ನೀರಿಂದೊಂದು ಫೋರ್ಸು, ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ನಮ್ಮ ಮನೆಯವರು ವೀಡಿಯೋ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದರು. ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಆಮೇಲೆ ನಮ್ಮ ಮನೆಯವ್ರಿಗೆ ಕೊಟ್ಟೆ, ಅವರು ವೀಡಿಯೋ ಮಾಡಿದರು, ಕೆಲವೊಂದಿಷ್ಟು ಫೋಟೋಗಳನ್ನೂ ಕ್ಲಿಕ್ ಮಾಡಿದರು. ನೋಡಿದ್ರಲ್ವ ಫ್ರೆಂಡ್ಸ್, ಇಷ್ಟೊತ್ತು ಈ 2ನೇ ದಿನದ ಒಂದು ಟ್ರಿಪ್ಪಲ್ಲಿ ನಾವು ಯಾವ್ಯಾವ ಪ್ಲೇಸ್ಗೆ ಹೋದ್ವಿ ಅಂತ ಹೇಳಿದ್ನಲ್ವ, ಎಡಕಲ್ಲು ಕೇವ್ಸು ಮತ್ತು ಬಾಣಾಸುರ ಡ್ಯಾಮು. ಇನ್ನು ಇಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು 5 o'clock. ಸೊ ಇನ್ನು ಇಲ್ಲಿಂದ ನಾವು ನೆಕ್ಸ್ಟ್ ರೂಮ್ಗೆ ಹೋಗೋದಿದೆ. ಒಟ್ಟಾರೆಯಾಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಮುಂದಿನ ಒಂದು ಹೊಸ ವಿಡಿಯೋದನಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಧನ್ಯವಾದಗಳು. ಹೀಗೆ ಕಂಟಿನ್ಯೂ ಆಗುತ್ತೆ ವಿಡಿಯೋ, ಎಷ್ಟು ಕಂಟಿನ್ಯೂ ಆಗುತ್ತೋ ಅಷ್ಟನ್ನು ನೋಡಿ ಎಂಜಾಯ್ ಮಾಡಿ ನೀವು.